ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಗೆ ಸ್ವಾಗತ. ನಾನು ನಿಮ್ಮವ ಎಂ ಆಯದು ಮಲ್ಲಪ್ಪ ಜೋತಾವ್. ಇತ್ತೀಚೆಗೆ ನಮ್ಮ ಮೂಡಲಗಿ ತಾಲೂಕಿನ ಒಬ್ಬ ಏನಪ್ಪ ಅಂತಂದ್ರೆ PIL ಹೋರಾಟಗಾರ, ಮಾಹಿತಿ ಹಕ್ಕು ಕಾರ್ಯಕರ್ತ, PIL ಹೋರಾಟಗಾರ ಭೀಮ್ಸಿ ಗಡಾದವರು ಒಂದಿಷ್ಟು ಮಾತುಗಳನ್ನ ಹೇಳಿದ್ದಾರೆ. ಆ ಮಾತುಗಳನ್ನ ಇವತ್ತು ನಾವು ಎಲ್ಲ ಒಂದು ಸ್ವಲ್ಪ ಜನರಿಗೆ ಮುಟ್ಟಿಸೋ ಕೆಲಸ ಮಾಡಬೇಕಾಗ್ಯದ. ಯಾಕಂತಂದ್ರೆ ಗಡಾದವರು ಜನಪರವಾಗಿ ಹೋರಾಟ ಮಾಡುವಂಥವರು, ಒಳ್ಳೆಯ ಕೆಲಸಗಳು ಮಾಡಬೇಕಂತ ಅಭಿಲಾಷೆ ಉಳ್ಳಂಥವರು ಹೋರಾಟ ಮಾಡ್ತಾ ಇರ್ತಾರೆ. ಇಲೆಕ್ಷನ್ದಲ್ಲಿ ನಿಂತು ಸೋತಿದ್ದಾರು ಕೂಡ, ಸೋತರು ಸಹ ಜನಪರ ಕಾಳಜಿ ಇರ್ತಿರುವಂಥ ಈ ವ್ಯಕ್ತಿ ಇವರು ವಿಶೇಷವಾಗಿ ಶಾಸಕರ ಅಂದಾಜು ಹೊಂದಿ ಖರ್ಚಿನ ಮೇಲೆ ಒಂದು ಮೇಲೆ ಏನಾದರೂ ಒಂದು ಹೇಳ್ತಾನೆ ಇರ್ತಿರ್ತಾರೆ. ಅವ್ರಿಗೆ ಕಡವನ್ನು ಹಾಕಬೇಕು ಅಂತ ಹೇಳ್ತಾ ಇರ್ತಾರೆ. ಯಾಕಂದರೆ ಈ ಶಾಸಕಾಂಗದಲ್ಲಿ ಭಾಳಷ್ಟು ದುಡ್ಡು ಖರ್ಚಾಗ್ತಾಯಿದೆ ಅಂತ ಅದ್ರ ಲಿಸ್ಟು ಸಾಕಷ್ಟು ಬಿಡುಗಡೆ ಮಾಡಿದ್ದಾರೆ. ಜನ ನೋಡ್ತಾರೆ ಮರಿತಾರೆ ಒಂದು ಶಾಸಕರಂತೆ ಅದ್ರ ಬಗ್ಗೆ ವಿಚಾರ ಮಾಡಲಿಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ಆಲ್ರೆಡಿ ನಮಗೆ ಹೆಂಗೆ ಬೇಕು ಕಾನೂನು ಮಾಡ್ಕೊಂಡು ಬಿಡ್ತಾ ಇದ್ದಾರೆ. ಅವರು ತಮ್ಮ ಪೇಮೆಂಟ್ ಹೆಚ್ಚು ಮಾಡ್ಕೊಳಕತ್ತಿದ್ದಾರೆ, ಮತ್ತೇನೋ ಮಾಡಲಿಕ್ಕತ್ತಿದ್ದಾರೆ, ಸಾಕಷ್ಟು ದುಂದು ವೆಚ್ಚ ಮಾಡ್ತಾರೆ. ತಮ್ಮ ಬೇಕಾದಂಥ ಅನೇಕ ಅದರಲ್ಲೂ ಅನುದಾನದಲ್ಲಿ ಸಾಕಷ್ಟು ಈಗ ಆರೋಪ ಮಾಡಿದಂಗೆ ನಾನು ಅನ್ನೋಕ್ಕಿಂತಲೂ ಈ ಸಮುದಾಯ ನಮ್ಮ ಜನ ಆರೋಪ ಮಾಡುವಾಗ ಸಾಕಷ್ಟು ಹೊಡೆತಗಳನ್ನು ಮಾಡ್ತಾ ಇದ್ದಾರೆ ಮತ್ತು ಸಾಕಷ್ಟು ಗಳಿಸ್ಕೊಳ್ತಾ ಇದ್ದಾರೆ. ಲಕ್ಷಾಂಶದವರು 5 ವರ್ಷ ಪೀರಿಯಡ್ ಶಾಸಕರಾದ್ರಪ್ಪ ಅಂದ್ರೆ ಕೋಟ್ಯಾಧೀಶರಾಗಿರ್ತಾರೆ ಅನ್ನೋದು ನಾವು ಮೇಲೆ ಅದನ್ನು ಗಮನಕ್ಕೆ ತಂದಂಥ ವಿಷಯ ಆಗ್ಯದಂತೆ. ಅದು ಮೇಲೆ ಹೇಳ್ತಾ ಇರ್ತೇನೆ ಅದನ್ನು. 224 MLAಗಳಲ್ಲಿ ಯಾರು ರೀ ಬಡವ ಒಬ್ಬ ಪ್ರಾಮಾಣಿಕ ಒಬ್ಬರ ಹೆಸರು ತೋರಿಸಲು ಲಕ್ಷಾಧೀಶ ಕೋಟ್ಯಾಧೀಶಂತೆ ಎಲ್ಲರೂ ಇದ್ದಾರೆ. ಮುಸ್ಲಿಮ್ಗೆ ಸಿಗಲಿಕ್ಕೆಲ್ಲ ಸಿಗೋದೂ ಇಲ್ಲ. ಆ ಒಂದು ನೆಲೆಯಲ್ಲೇ ಈ ನಮ್ಮ ಭೀಮ್ಸಿ ಗಡಾದವರು ಕೆಲವೊಂದು ಪ್ರಶ್ನೆಗಳು ಕೇಳೋದ್ರಲ್ಲಿ ಭಾಳ ಅರ್ಥ ಅದ. ಯಾಕಂದ್ರೆ ಜನಪರ ಕಾಳಜಿ ಮಾಡೋದಕ್ಕಾಗಿ, ತಮ್ಮ ಜನರಿಗೆ ಸೌಕರ್ಯ ಒದಗಿಸ್ಕೊಡೋದಕ್ಕಾಗಿ, ತಮ್ಮ ಜನರ ಸೇವೆ ಮಾಡೋದಕ್ಕಾಗಿ ಬಂದಾರ ವಿನ ಇವ್ರನ್ನ ಮಾಲಕರಲ್ಲ ಅನ್ನುವಂಥ ಮಾತನ್ನು ಪ್ರತಿಪಾದಿಸ್ತಾರೆ. ಅವರು ಸತ್ಯನೂ ಹೌದು. ನಮ್ಮ ಸೇವಕರವರು ಶಾಸಕರಪ್ಪ ಅಂದ್ರೆ ಅವ್ರು ನಮ್ಮ ಮಾಲೀಕರಲ್ಲ. ಇದು ಸಹಿತ ಅವ್ರು ತಿಳ್ಕೊಬೇಕಾಗಿದೆ. ಆದರೆ ದುರಂತ ಏನಾಗಿದೆಪ್ಪ ಅಂದರೆ ಈ ದೇಶದೊಳಗಂದ್ರೆ ಅವರ ಮಾಲಕರಾಗಿದ್ದಾರೆ. ಇವತ್ತು ಅವ್ರ ಮಾತ್ರ ಉಳಿದ ಜನಸಾಮಾನ್ಯರು ಕೇಳುವಂಥದ್ದು ನಾವೆಲ್ಲ ಎಸ್ ಅನ್ನುವಂಥ ಪ್ರಸಂಗ ಬಂದುಬಿಟ್ಟದಂತೆ. ಯಾಕೆ ಅಧಿಕಾರ ಕೊಟ್ಟು ಕೂತಿದ್ದೀವಿ ನಾವು ಈಗಾಗಲೇ ಎಲ್ಲರೂ. ಇದನ್ನು ನಾವು ನಮ್ಮ ಈ ಒಂದು ಜನಪ್ರತಿನಿಧಿಗಳ ಬಗ್ಗೆ ತಿಳ್ಕೊಂಡು ಅವ್ರ ಬಗ್ಗೆ ಏನು ಕೆಲಸ ಮಾಡ್ತಾಯಿದ್ರು ನೋಡ್ಬೇಕಾದ್ರೆ ನಮ್ಮ ಕರ್ಮ ಧರ್ಮನೂ ಆದರೆ ಯಾವ ಮತದಾರ ಕೇಳ್ತಾರೆ, ಯಾರನ್ನ ಏನು ಮಾಡ್ತಾಯಿದ್ದಾರಪ್ಪ ಶಾಸಕರು, ಎಷ್ಟು ಏನು ಜನಸೇವೆ ಮಾಡಿದರು, ಏನು ಹೇಳಿದರು ಚುನಾವಣಾ ಸಂದರ್ಭದಲ್ಲಿ, ಈಗ ಏನು ಮಾಡ್ತಾಯಿದ್ದಾರೆ ಅಂತೇಳಿ ಆಲ್ರೆಡಿ ನಾವು ಈ ಮಾತನ್ನು ಬಹಳಷ್ಟು ಸಲ ರಿಪೀಟ್ ಮಾಡಿದ್ದೀನಿ. ಅದನ್ನು ಮತ್ತು ರಿಪೀಟ್ ಮಾಡ್ತಾ ಇರ್ತೀನಿ. ಯಾಕಪ್ಪ ಅಂದರೆ ಜನಕ್ಕೆ ಹೋಗಿ ಮುಖ್ಯ ಅನ್ನೋ ಒಂದು ಉದ್ದೇಶ. ಯಾಕೆ ಇವತ್ತು ಶಾಸಕರು ಯಾವುದೇ ಶಾಸಕ ಆದರೂ ಒಬ್ಬ ಶಾಸಕ ಆಗಬೇಕಾದ್ರೆ 15ರಿಂದ 20 ಕೋಟಿ ಖರ್ಚು ಮಾಡ್ತಾರೆ ಒಂದು ಅಂದಾಜು. ನಮ್ಮ ಕೈಗೆ ಸಿಗೋದಿಲ್ಲ ಇದು ಡಾಕ್ಯುಮೆಂಟ್ರಿ. ಆದರೆ ಅಲ್ಲಿ ನೋಡಿದಾಗ, ಅಲ್ಲಿ ಖರ್ಚುಗಳು ನೋಡಿದಾಗ, ಓಡಾಡೋದು ನೋಡಿದಾಗ ಒಬ್ಬ MLA ಆಗಬೇಕಾದ್ರೆ ಮಿನಿಮಮ್ ಒಂದು 10 ಕೋಟಿಯಿಂದ 20 ಕೋಟಿ ತನಕ ಅನ್ನೋದು ಈಗ ನಿಶ್ಚಿತ ಆಗ್ತಾ ನಡೆಯೋದು. ಇದು ಪೂರ್ಣ ಆಗ್ತಾಯಿದೆ. ಆ ಮಾತು ಬೇರೆ. ನೀವು ಎಲೆಕ್ಷನ್ ಸಂದರ್ಭದಲ್ಲಿ ನೋಡಿದ್ರೆ ಗೊತ್ತಾಗೇ ಆಗ್ತದೆ. ಪಾಪ ಎಲೆಕ್ಷನ್ ಅಧಿಕಾರಿಗಳು ನೋಡೋಲ್ಲ. ಸೊ ಅವರು ಇವರೆಲ್ಲ ಈ ಅಧಿಕಾರಿ ಅಥವಾ ಈ ಶಾಸಕಾಂಗದ ಹೆಡ್ಗಳಿಗೆ ಅನಿಸ್ತಾ ಇರ್ತಾರೆ ಅದಕ್ಕೆ ಬೇಕು ನಮ್ಗೆ ಊರು ಸಾಬರಿ ಅಂತ. ಆ್ಯಕ್ಚುಲಿ ಉಸಾರಿ ಮಾಡೋಕ್ಕೆ ಬಂದಿರ್ತಾರೆ ಅವ್ರು ಆ ರೀತಿ ಮಾತಾಡ್ತಾರೆ. ಹಿಂಗೆ ಜನಸಾಮಾನ್ಯರು ಬ್ಯಾಸತ್ತು ಹೋಗಿದ್ದಾರೆ. ಆ ದಿಶೆಯಲ್ಲಿ ನಮ್ಮ ಮಾಹಿತಿ ಹಕ್ಕು ಕಾರ್ಯಕರ್ತ ಭೀಮಪ್ಪ ಗಡಾದವರು ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಅದನ್ನು ನಾವು ನೋಡುವಂಥದ್ದು ಭಾಳ ಮಹತ್ವದ. ಹಾಜರಾತಿ ಹೆಚ್ಚಳಕ್ಕಾಗಿ ಸದನದಲ್ಲಿ ಜನಪ್ರತಿನಿಧಿ ಊಟ, ಉಪಹಾರ, ಚಹಾ, ಕಾಫಿ, ರಿಕ್ಲೈನರ್ ಚೇರ್ ಸೌಕರ್ಯ ಒದಗಿಸುತ್ತಿರುವ ಸರ್ಕಾರದ ಕ್ರಮ ಮತ್ತು ಮನಬಂಧದ ತಮ್ಮ ವೇತನ ಭತ್ಯೆ ಹೆಚ್ಚಿಸಿಕೊಳ್ಳುತ್ತಿರುವ ಶಾಸಕರ ನಡೆ ಪ್ರಶ್ನಿಸಿ ಹೈಕೋರ್ಟ್ನಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ PIL ದಾಖಲಿಸಲಾಗುವುದು ಅಂತ ಒಂದು ದೊಡ್ಡ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಆಗಲೇಬೇಕಂತ ನಾವು ಜಾಗೃತ ಆಗ್ಬೇಕ್ರಿ. ಈಗ ಅವರು ಒಬ್ಬ ಜನಸಾಮಾನ್ಯರು ನಮ್ಮ ಗಡಾದವರು, ಅದಕ್ಕೆ ನಾವೆಲ್ಲರೂ ಬೆಂಬಲ ಸೂಚಿಸಬೇಕಾಗಿದೆ. ಅಡ್ಡಿಲ್ಲ ಇದು ಮಾಡಿ ನೀವು. ಯಾಕಂತಂದ್ರೆ ಹಾಜರಾತಿ ಹೆಚ್ಚಳಕ್ಕೆ ಯಾಕೆ ರೀ ಹಾಜರಾತಿಗೆ ಹೆಚ್ಚಳಕ್ಕಾಗಿ ಎಲ್ಲ ಕೊಟ್ಟು ಊಟ ಅದು ಎಲ್ಲ ಕೊಡಬೇಕಾಗಿದೆ. ಇವ್ರಿಗೇನು ಕೊಡೋದು ಬರ್ತೇ ಇಲ್ಲ, ಪೇಮೆಂಟ್ ಇಲ್ಲ, ಏನಿಲ್ಲ, ಏನು ಕೊಡೋದಿಲ್ವ ಸರ್ಕಾರ. ಅದ್ರ ಜೊತೆಗೆ ಅನುದಾನಗಳನ್ನು ಸಾಕಷ್ಟು ಬೆಳಗ್ಗೆ ಮಾಡಿರ್ತಾರೆ. ಆದರೂ ಸರ್ಕಾರ ದುಡ್ಡು ಹೊಡ್ಕೋಬೇಕು ಅನ್ನೋದು ಏನಪ್ಪ ಎಲ್ಲ ಶಾಸಕರದು ಅನ್ನುವಂಥದ್ದು. ಅವ್ರಿಗೆ ಫ್ರೀಯಾಗಿ ಎಲ್ಲ ಕೊಡೋದು, ಅತ್ಯಂತ ಯೋಗ್ಯವಾದಂಥ ಶ್ರೇಷ್ಠವಾದ ಆಹಾರನ ಒದಗಿಸೋದು, ಕಾಫಿ, ಉಪಹಾರ ಎಲ್ಲ ಕೊಡೋದು. ಯಾಕಂತ ಬಿಸಿಯೂಟ ಕೊಟ್ಟಂಗಂತ ಮಕ್ಕಳಿಗೆ ಬಿಸಿಯೂಟ ಕೊಟ್ಟಂಗೆ ನಾವು ಈ ಶಾಸಕರಿಗೆ ಬಿಸಿಯೂಟ ಕೊಡೋದಾಗ್ಯದ ಫ್ರೀಯಾಗಿ. ನಮ್ಮ ಕೆಲಸ ಮಾಡಿರಿ ಅಂತೇಳಿ ಅಂತ. ಅದಕ್ಕೆ ಇದು ಬಂದ್ ಮಾಡಬೇಕು ಅನ್ನೋದು ಇದೆಲ್ಲಿ ಇಲ್ಲ ನಮ್ಮ ಸಂವಿಧಾನದಲ್ಲ. ನಾವು ಇದರಲ್ಲಿ ಸಂವಿಧಾನದಲ್ಲೆಲ್ಲ ಬರೋದಿಲ್ಲ ಅಥವಾ ಇಲ್ಲ. ಅದಕ್ಕೆ ಇದನ್ನು ಬಂದ್ ಮಾಡಬೇಕು ಅನ್ನೋದು ನಮ್ಮ
ಬಿಂಸಿ ಗಡಾದವರು ಒತ್ತಾಯ ಮತ್ತು ಅವ್ರು ಸತ್ಯನೂ ಅದ್ರಿ. ಯಾಕಂದ್ರೆ ಈಗ ಸಾರಿ ಮಕ್ಕಳ ಬರೋದು ತಿಳ್ಕೊಂಡು ನಾವಿದ್ದಂದ್ರೆ ಬಿಸಿ ಊಟ ಹಾಕ್ತೀವಿ, ಮತ್ತು ಇವ್ರು ಸದನಕ್ಕೆ ಹೋಗ್ಬೇಕಲ್ಲ, ಇವ್ರು ಡ್ಯೂಟಿ ಅಲ್ಲ ಅದು. ಇರೋ ವರ್ಷದಲ್ಲಿ 2 ಸಲ ಇರ್ತದೋ, 2 ಭಾಳ ಅಂದ್ರೆ 3 ಸಲ ಇರ್ತದೆ. ಮತ್ತು ಆ ಸಂದರ್ಭದಲ್ಲೂ ಸದನಕ್ಕೆ ಹೋಗುವುದಿಲ್ಲ, ಆ ತಮ್ಮ ಕ್ಷೇತ್ರದ ಜನರ ಸಮಸ್ಯೆಗಳನ್ನು ಅಲ್ಲಿ ತಿಳಿಸುವುದಿಲ್ಲ, ತಮಗೇನು ಬೇಕಾಗಿತ್ತು ಅನ್ನೋದು ಹೇಳುವುದಿಲ್ಲ ಅಂತಂದ್ರೆ ಇವ್ರು ಶಾಸಕರು ಇದ್ದು ಏನತ್ರ ಅರ್ಥ? ವ್ಯರ್ಥ ಅಲ್ಲ. ಯಾಕಂದ್ರೆ ಶಾಸಕಪ್ಪ ಅಂತಂದ್ರೆ ತನ್ನ ಕ್ಷೇತ್ರದಲ್ಲಿ ಆಗುತ್ತಿರುವಂಥ ಅನ್ಯಾಯಗಳನ್ನು ತಡೆಯೋದು ಅಷ್ಟೇ ಅಲ್ಲ, ಸೌಕರ್ಯಗಳನ್ನು ಒದಗಿಸ್ಕೊಳ್ಳೋದು. ಲೋಕ ಕಲ್ಯಾಣಕಾರಕವಾದ ಕಾನ್ಸ್ಟಿಟ್ಯೂಷನ್ ನಮ್ಮದು. ಲೋಕ ಕಲ್ಯಾಣಕ್ಕಾದ್ರೆ ಜನಕಲ್ಯಾಣಕ್ಕಾಗಿ ಏನೇನು ಮಾಡಬೇಕಾಗಿದೆ ಆ ಕೆಲಸಗಳು ಮಾಡಬೇಕಾಗಿದೆ. ಅವು ಮಾಡೋದು ನಾವೇನು ಕಂಡಿಲ್ಲ, ಐತಿ ಕಾಂತನೂ ಇಲ್ಲ. ಆರಿಸಿ ಹೋದ ನಂತರ ಯಾವಾಗೋ ಬರ್ತಿರ್ತಾರೆ, ಊರ ಒಂದು ಫಂಕ್ಷನ್ ಮಾಡ್ತಿರ್ತಾರೆ, ಬಂದು ಹಾಯ್ ಎಲ್ಲೋ ಹೇಳಿ ಹೆಚ್ಚಿಂದ ಅಲ್ಲಿ ಅವ್ರಿಗೆ ಬೇಕಾದಂಥ ತಮ್ಮ ಪಟಾಲಮ್ ಇರ್ತದೆ, ಅವ್ರು ಹಿಡ್ಕೊಂಡು ಅಡ್ಡಾಡಿ ಹೋಗಿಬಿಡ್ತಾರೆ. ನಂತರ ಮಾತ್ರ ಸಿಗೋದು ಯಾವಾಗೋ ಏನೋ. ನೀವು ಭಾಳ ಕಷ್ಟಪಟ್ಟು ಅವ್ರು ಹಿಡಿಬೇಕಾಗಿದ್ದಪ್ಪ ಅಂತಂದ್ರೆ ಅವ್ರು ಬೆನ್ನು ಹತ್ಬೇಕು, ನಿರಂತರವಾಗಿ ಬೆಳ್ಕೋಬೇಕು, ಹೇಳ್ಕೋಬೇಕು ಅಂದಾಗ. ಹೀಗಾಗಿ ಈ ಜನರ ಸೇವಕರಾದಂಥ ಈ ಶಾಸಕರು ಅಥವಾ MP ಗಳು ಸಹಿತ ಇಲ್ಲೇ ಸಮಯ ಕಳೀಲಿಕ್ಕೆ ಬರ್ತಾರಪ್ಪ, ಅವರು ಪಿಕ್ನಿಕ್ಗೆ ಬರ್ತಾರೆ ಎಲ್ಲೇ ಈ ಒಂದು ವಿಧಾನಸೌಧಕ್ಕೆ ಅಂತ ಅನ್ನೋದು ಸ್ಪಷ್ಟ ಅಭಿಪ್ರಾಯ. ಯಾಕಂದರೆ ಇದು ಸರಿಯಾದ್ದಲ್ಲ ಅಂತ. ನಿಮಗೆ ಚಹಾ ಫ್ರೀ ಕೊಡೋದು, ಮತ್ತೇನು ಕೊಡೋದು, ಊಟ ಕೊಡೋದು ಇದು ಅವ್ರ ಕೆಲಸ ಅಲ್ಲ ಅಂತೇಳಿ ಇದ್ರ ಕುರಿತಾಗೆ. ಯಾಕಂತಂದ್ರೆ ಸದನ ಕುರಿತಾಗಿ ಇದನ್ನು ಈಗ ರಾಜ್ಯಪಾಲರಿಗೆ ತಿಳಿಸ್ತಾ ಇದ್ದೀನಿ, ತಿಳಿಸಿಕೊಡ್ತೀನಿ. ಮತ್ತು ಇದನ್ನು ಗಂಟಲು ಬರೋ ಜೊತೆಗೆ ನಾನು ಇದ್ದಂಥ ಇದನ್ನು ಪೇಲು ಹೋಗ್ತೀನಿ ಅಂತ ಮಾತನ್ನು ಮಾತಾಡ್ತಾ ಇದ್ದಾನೆ. ಇದು ಅಷ್ಟ ಏನಪ್ಪ ಅಂದ್ರೆ ಒಂದಿಷ್ಟು ಯಾಕೋ ಗಂಭೀರವಾಗಿ ಸರ ಗಡದವರು ಈ ಮಾತನ್ನು ಹೇಳ್ತಾ ಇದ್ದಾರೆ. ಆದಷ್ಟು ಶೀಘ್ರ ಹೋಗಲಿ ಅನ್ನೋದು ಎಲ್ಲ ಜನರ ಅಭಿಪ್ರಾಯನೂ ಹೌದು. ಯಾಕಂದರೆ ಒಬ್ಬರಾದರೂ ಕೇಳ್ತಾ ಇದ್ದಾರಲ್ಲಪ್ಪ ಈ ಸಮಸ್ಯೆಗಳಿಗೆ, ಪ್ರಶ್ನೆಗಳನ್ನು ಮಾಡ್ತಾ ಇದ್ದಾರೆ ಈ ಒಂದು ಶಾಸಕರಿಗೆ. ಇನ್ನು ಏನು ಮಾಡ್ತಾ ಇದ್ದೀರಪ್ಪ ನೀವು? ಆರಾಮ್ ಬಂದು ಕೂತ್ಕೊಂಡು ಶಿಸ್ತಾಗಿ ಊಟ ಮಾಡಿ ಗಂಡದಾಗ ನಿದ್ದೆ ಮಾಡಿ ಹೋಗೋದಕ್ಕೆ ಈ ಎಲ್ಲ ಶಾಸಕರ ಭವನ ಉಪಯೋಗ ಮಾಡ್ಕೊಳ್ಳೋದು ಅಥವಾ ಶಾಸಕ ಉಪಯೋಗ ಮಾಡ್ಕೊಳ್ಳೋದು ಮಾಡ್ತಾಯಿದ್ದೀರಿ ಅಂತೇಳಿ ನಮ್ಮ ಗಡಾದವ್ರು ಕೇಳ್ತಾ ಇದ್ದಾರೆ. ಕೇಳೋದ್ರಲ್ಲಿ ಯೋಗ್ಯನದ ಕೇಳಿ ಜೊತೆಗೆ ಈಗಾಗಲೇ ರಾಜ್ಯಪಾಲರಿಗೆ ಪತ್ರ ಬರೆದಾರೆ ಅಂತ ಹೇಳಿದ್ದಾರೆ ಅವರು. PIL ದಾಖಲಿಸ್ತಾನೆ ಅಂತೇಳಿ ಮೊದಲು ಮಾಡಲಿ ಆ ಕೆಲಸವನ್ನು ಮಾಡಿ ಆಮೇಲೆ ಇದರ ಬಗ್ಗೆ ಇನ್ನಷ್ಟು ತೀವ್ರ ಹೋರಾಟ ಮಾಡಲಿ ಅನ್ನುವಂಥದ್ದು. ಯಾಕಂದ್ರೆ ಈ ಶಾಸಕರ ಮೇಲೆ ತಮ್ಮ ಪೇಮೆಂಟ್ ಹೆಚ್ಚು ಮಾಡ್ಕೊಳ್ತಾ ಇರ್ತಿರ್ತಾರೆ. ಇದು ನೀವು ನಾವು ಕೇಳಿದಂಥ ವಿಷಯ ಎಲ್ಲ ಕಡೆ ರೀ. ತಮ್ಮ ಪೇಮೆಂಟ್ ಅದು ಮೆಡಿಕಲ್ ಭತ್ಯೆ ಮತ್ತು ಯಾವ ಭತ್ಯೆಗಳು ಯಾವ ಬರ್ತಾವೆ ಎಲ್ಲ ನಾವು ತಕ್ಕೊಳ್ಳೋದು. ಮೆಡಿಕಲ್ ಏನೋ ಕಾಲ ತೋರಿಸೋದು, ದುಡ್ಡು ಉಸಿರು ಮಾಡ್ಕೊಳ್ಳೋದು ಅಥವಾ ಮತ್ತೇನೋ ಮಾಡೋದು, ಇವೆಲ್ಲವೂ ನಡೆದೇ ಇದ್ದಾವೆ. ಇಲ್ಲಿಗೆಲ್ಲ ಆಗಿ ನಡೀತಾ ಇದ್ದಾವೆ. ಅದ್ರ ಕೇಳೋರು ಯಾರು ಅವರನ್ನು? ಯಾಕಂದ್ರೆ ಅಧಿಕಾರ ಇರೋದು ಶಾಸನ ಮಾಡೋದ್ರ ಕೈಯಾಗ್ಯದ. ಈ ದಿಶೆಯಲ್ಲಿ ಒಬ್ಬರಾದರೂ ಗಡಾದವರು ಮುಂದಾಗಿದ್ದಾರೆ. ಆ ಗಡಾದವರ ಜೊತೆಗೆ ಇನ್ನುಳಿದ ನಾವೆಲ್ಲರೂ ಸಪೋರ್ಟ್ ಮಾಡುವಂಥ ದಿನ ಇವತ್ತು ಬರ್ತಾ ಇದೆ ಅಂತ. ಈ ರೀತಿ ಮುಂದೆ ಹೋದ್ರೆ ಹಂಗೆ ಮುಂದುವರಿತಾ ಹೋದಪ್ಪ ಅಂತಂದ್ರೆ ನಿಜವಾಗಿಯೂ ಇದೊಂದು ಜನಸಾಮಾನ್ಯರಿಗೆ ದೊಡ್ಡ ಹೊಡೆತ ಬೀಳ್ತದೆ ಅನ್ನುವಂಥದ್ದು ಇವರ ಅಭಿಪ್ರಾಯ ಅಷ್ಟೇ ಅಲ್ಲ, ವಾಸ್ತವ ಸತ್ಯನೂ ಹೋದದು. ಯಾಕಂದರೆ ನಮ್ಮ ಹಣವನ್ನು, ನಮ್ಮ ಟ್ಯಾಕ್ಸನ್ನು ಯಾರ್ಯಾರೋ ತಮ್ಮ ಎದಕ್ಕೂ ಬೇಕಾಗ್ತದೆ ಉಪಯೋಗ ಮಾಡ್ಕೊಂಡು ಹೋಗುವಂಥದ್ದು ಒಳ್ಳೆಯದಲ್ಲ ಅನ್ನೋಂಥ ಮಾತು ಧ್ವನಿನೂ ಇವರ ಒಂದು PILದಲ್ಲಿದೆ. ಇದಕ್ಕೆ ಯಾವ ರೀತಿಯಾಗಿ ನಮ್ಮ ಜನ ಸ್ಪಂದಿಸ್ತಾರೆ, ಏನು ಮಾಡ್ತಾರೆ ನೋಡೋಣ. ಆದರೆ ಹೋರಾಟ ಮಾತ್ರ ನಮ್ಮ ಗಡಾದವರು ನಡೆಸಿದ್ದಾರೆ. ಆ ಹೋರಾಟ ಜಯ ಆಗಲಿ ಅನ್ನೋದು ಅದರಲ್ಲಿ ಸುಲಭ ಇಲ್ಲ ಅನ್ನೋದು ಅಷ್ಟೇ ಸತ್ಯದ. ಯಾಕಂದ್ರೆ ಒಬ್ಬ ಗಡಾದ್ರಿಂದ ಅಥವಾ ಈ ಒಂದು ಏನಪ್ಪ ಅಂದ್ರೆ ಮಾಹಿತಿ ಹಕ್ಕಿನ ಕಾರ್ಯಕರ್ತರಿಂದ ಇದು ಶುದ್ಧ ಆಗುವಂಥದ್ದಲ್ಲ. ಇದಕ್ಕೆ ನಾವು ಪ್ರತಿನಿಧಿಗಳು ಕೇಳೋದು ಇಷ್ಟ ಮತ್ತು ನಮ್ಮ ಜನರಲ್ಲಿ ಬೆಳ್ಕೊಳ್ಳೋದು ಇಷ್ಟ. ಜನಪ್ರತಿನಿಧಿಗಳು ಮೊದಲು ನೀವು ಎದಕ್ಕೆ ಆಯ್ಕೆ ತಿಳ್ಕೊಂಡು ವರ್ಕ್ ಮಾಡಿರಿ. ಇಲ್ಲಾಂದ್ರೆ ಹಿಂದಿಲ್ಲ ನಾಳೆ ಜನ ಜಾಗೃತ ಆಗ್ತಾರೆ. ಜಾಗೃತ ನಿಮ್ಮನ್ನು ಪ್ರಶ್ನೆ ಮಾಡ್ತಾರೆ, ಭಾಳ ಕಷ್ಟ ಆಗ್ತದೆ. ಯಾಕಂದ್ರೆ ಅಧಿಕಾರ ಹೇಳಿದ ಮತ್ತೆ ನೀವು ಮಾತು ಕೊಟ್ಟಂಗೆ ನಡ್ಕೋಬೇಕು, ಅದು ಇಲ್ಲಿ ನಡ್ಕೊಂಡಿಲ್ಲ ಅನ್ನೋದು ಜನಸಾಮಾನ್ಯರ ಅಭಿಪ್ರಾಯ. ಇನ್ನು ಗಡಾದಂಥ ಒಬ್ಬರು ಈ ವಿಷಯದಲ್ಲೇ, ಅದರಾಗೂ ಮುಖ್ಯವಾಗಿ ಈ ಮಾಹಿತಿ ಹಕ್ಕಿನ ವಿಷಯದಲ್ಲಿ ಕೆಲಸ ಮಾಡಿದವರಾಗಿದ್ದಾರೆ. ಅವರು ಈ ಒಂದು ವಿಷಯವನ್ನು ದೊಡ್ಡದು ಮಾಡಿಕೊಂಡು PIL ಹೋಗ್ರಿ ಅನ್ನೋದು ನಮ್ಮ ಜನರೆಲ್ಲ ಭಾಳ ಜನರು ಕೇಳಿದ್ರು ನಾವು. ಅವರೆಲ್ಲ ಹೋಗ್ರಿ PIL ಹೋಗ್ರಿ, ಇದನ್ನೇ ತಲೀಲಿ ಅಂತ ಮಾತಾಡಿದ್ದಾರೆ. ಇದು ನಿಮಗೆ ಲೈಕ್ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಲಿಕ್ಕೆ ಹೋಗ್ಬೇಡ್ರಿ. H60 ನ್ಯೂಸ್ ಅರ್ಥಾತ್ ಸಿದ್ದರಾಮ್ ಇದು ಸತ್ಯದ ಕೈಗನ್ನಡಿ. ವಂದನೆಗಳು.